ಇವತ್ತು ಭಾಳ ಹಿರಿಯ ವಿಧಾನಸಭಾ ಸದಸ್ಯರು ಮಾಜಿ ಸಚಿವರು ಶಾಮನೂರು ಶಿವಶಂಕರಪ್ಪನವರು ಏನು ನಿಧನರಾಗಿದ್ದಾರೆ. ಅವರ ಕುರಿತು ತಾವು ಏನು ಸಂತಾಪ ಸೂಚನೆಯನ್ನು ಮಂಡಿಸಿದ ಪ್ರಸ್ತಾಪನೆ ಮಾಡಿದ್ದೀರ. ಈ ನುಡಿ ನಮನ ಕಾರ್ಯದಲ್ಲಿ ನಂದು ಕೂಡ ಭಾವನೆಯನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶಾಮನೂರು ಶಿವಶಂಕರಪ್ಪನವರು ನಿಧನ ಆದಮೇಲೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಅವರ ಜೀವನ, ಬೆಳವಣಿಗೆ, ಅವರ ಕೊಡುಗೆ ಭಾಳ ವಿಸ್ತೃತವಾಗಿ ಬಂದಿದೆ. ಒಂದು ಪತ್ರಿಕೆಯ ಹೆಡ್ಲೈನ್ ನನಗೆ ಇವತ್ತು ಭಾಳ ಮನಸೆಳೀತು. ಶಿವನೂರು ತಲುಪಿದ ಶಾಮನೂರು ಅಂತ. ಶಿವನೂರು ತಲುಪಿದ ಶಾಮನೂರು ಭಾಳ ಅದ್ಭುತವಾದ ಒಂದು ಶೀರ್ಷಿಕೆ. ನಮಗೆಲ್ಲ ಗೊತ್ತು, ಡೆತ್ ಈಸ್ ಸರ್ಟನ್, ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ. ಪ್ರತಿಯೊಂದು ಗಳಿಗೆನೂ ಕೂಡ ಒಂದು ಮರುಹುಟ್ಟೆ ಇದೆ. ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳು ಹೇಳಿದ್ರು ಭಾಳ ಅಪರೂಪದ ರಾಜಕಾರಣಿ. ಅಷ್ಟೇ ಅಲ್ಲ, ಒಬ್ಬರು ವಿಶಿಷ್ಟ ರಾಜಕಾರಣಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದಾವಣಗೆರೆ ಅಂತ ಅಂದರೆ ಗೊತ್ತಿದ್ದಿದ್ದು ಒಂದೇ, ದಾವಣಗೆರೆ ಕಾಟನ್ ಮಿಲ್ಸ್. ಆ ಕಾಲದಲ್ಲಿ ಕಮ್ಯುನಿಸ್ಟರು ಭಾಳ ಸ್ಟ್ರಾಂಗ್ ಇದರಲ್ಲಿ. ಪಂಪಾಪತಿ ಅಂತ ಅಲ್ಲಿಂದ MLA ಆಗಿದ್ದರು. ಮುಖ್ಯಮಂತ್ರಿಗಳು ಹೇಳಿದಂಗೆ ಆ ಒಂದು ಅವನತಿಗೊಳ್ಳುವಾಗ ತಾವು ಹೇಳಿದ್ರಿ, ಅವರು ಹೇಳಿದ್ರು, ಒಂದು ಬ್ರ್ಯಾಂಡ್ ಇಮೇಜ್ ಇವತ್ತು ಇಡೀ ಭಾರತದ ಭೂಪಟದಲ್ಲಿ ದಾವಣಗೆರೆಗರು ಕೂಡ ಒಂದು ವಿಶಿಷ್ಟ ಸ್ಥಾನ ಸಿಕ್ಕಿದರೆ ಅದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರ ಬಹಳ ದೊಡ್ಡದು. ಸಭಾಧ್ಯಕ್ಷರೇ, ತಾವೊಂದು ಮಾತು ಹೇಳಿದ್ರಿ, ಅವರಿಂದ ನಾವು ಪಾಠ ಕಲಿಬೇಕು. ಅವ್ರ ಜೀವನದಿಂದ ಯಾರು ಹೋದರೂ ಕೂಡ ನಗು ಮುಖದಿಂದ ಮಾತಾಡಿಸ್ತಾ ಇದ್ರು ಅಂತ. ನಿಜ, 100ಕ್ಕೆ 100 ಸತ್ಯ. ಇಂಗ್ಲೀಷಲ್ಲೂ ಮಾತಿದೆ, ವಿ ಕೆನಾಟ್ ಒಬ್ಲೈಜ್ ಎವ್ರಿಬಡಿ, ವಿ ಕ್ಯಾನ್ ಸ್ಪೀಕ್ ಒಬ್ಲೈಜಿಂಗ್ಲಿ. ಅವರು ನಮ್ಮ ಹತ್ರ ಬಂದಾಗ ಅವರ ಭಾವನೆನ ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸೋ ರೀತಿ ಇದೆಯಲ್ಲ, ಅದು ಯಾವುದೇ ಒಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಗೆ ಭಾಳ ಅಗತ್ಯವಾದ ಒಂದು ಗುಣ. ಅದನ್ನು ನಾವು ಶಾಮನೂರು ಶಿವಶಂಕರಪ್ಪನವರ ಈ ದೀರ್ಘ ಕಾಲದ ಬದುಕಿನಲ್ಲಿ ನಾವು ಕಲೀಲೇಬೇಕಾದ ಒಂದು ಅಂಶ. ಆ್ಯಂಡ್ ಆ ಜೀವನೋಲ್ಲಾಸ 95 ವರ್ಷಕ್ಕೆ ನಾವೆಲ್ಲ ಹೇಗಿರ್ತೀವೋ ನಾವು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಇರ್ತೀವಾ ಗೊತ್ತಿಲ್ಲ, ಇದ್ರೆ ಹೇಗಿರ್ತೀವಿ ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆವರೆಗೂ ಆ ಜೀವನೋಲ್ಲಾಸನ ಇಟ್ಕೊಂಡು ಹೇಳಿದ್ರಲ್ಲ ಅಶೋಕ್ ಅವರು, ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ ಅಂತ ಹೇಳ್ತಿದ್ದ. ಆ ಜೀವನೋಲ್ಲಾಸ ಮತ್ತು ಪ್ರತಿ ಸಂಗತಿ ಎಷ್ಟೊಂದು ಜನ ಡಾಕ್ಟ್ರುಗಳನ್ನ ಅವರು ತಯಾರು ಮಾಡಿರ್ಬೋದು, ಎಷ್ಟೊಂದು ಜನ ಡಾಕ್ಟ್ರುಗಳನ್ನ, ಎಷ್ಟೊಂದು ಜನ ಇಂಜಿನಿಯರ್ಗಳನ್ನ. ಒಂದು ನಿಜವಾಗ್ಲೂ ವಿದ್ಯಾಕಾಶಿ ಅಂತ ಹೇಳಿದ್ರು, ಆ ವಿದ್ಯಾಕಾಶಿನ ಇವತ್ತು ಮಾಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ವಿಶಿಷ್ಟ ವ್ಯಕ್ತಿತ್ವದ ಬದುಕಿಂದ ನಾವು ಪಾಠ ಕಲಿಯೋದು ಅನೇಕ ಸಂಗತಿಗಳಿದೆ, ಅದನ್ನು ಅನುಷ್ಠಾನಗೊಳಿಸಿದ್ದಿದೆ. ಅವರ ಏನು ನಿಧನರಾಗಿದ್ದಾರೆ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ. ಯಾಕಂದರೆ ಅವರು ಅಷ್ಟೊಂದು ಕಾರ್ಯ ಮಾಡಿದ್ದಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯದಲ್ಲಿ ಮಾಡಿದ್ದಾರೆ, ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸೊ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ತಮ್ಮ ಸಂತಾಪ ಸೂಚನೆಗೆ ನನ್ನ ಭಾವನೆಗಳನ್ನು ಸೇರಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.